ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಕೋಚ್ ಅಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪನು ಹೀಲರ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಾದರೆ ತುಂಬ ಅದ್ಭುತವಾಗಿ ಸೂಪರ್ಬ್ ಆಗಿದ್ದೀನಿ. ನೀವು ಇದೇ ರೀತಿ ವಂಡರ್ಫುಲ್ ಆಗಿ, ಅಮೇಝಿಂಗ್ ಆಗಿ ನಮ್ಮ ಸಬ್ಜೆಕ್ಟ್ನ ಫಾಲೋ ಆಗ್ತಾ, ಮಿರಾಕಲ್ಸ್ನ ನೋಡ್ತಾ ನಿಮ್ಮ ಜೀವನದಲ್ಲಿ ಸೂಪರ್ ಆಗಿ ಇದ್ದೀರಾ ಅಂತ ನಾನಾದರೆ ಮನಸ್ಫೂರ್ತಿಯಾಗಿ ನಂಬಿದ್ದೀನಿ. ಸೊ ಫ್ರೆಂಡ್ಸ್, ಲಾಸ್ಟ್ ಟೈಮು ಫ್ರೀ ಕ್ಲಾಸ್ ಇಟ್ಕೊಂಡಾಗ ತುಂಬ ಜನರ ಜೊತೆ ನಾನು ಮಾತಾಡಿದಾಗ ನನಗನ್ಸಿದ್ದ ಏನಪ್ಪ ಅಂದರೆ, ತುಂಬ ಜನ ನಮ್ಮ ವಿಡಿಯೋಸ್ ನೋಡ್ತಿದ್ದಾರೆ ಅಷ್ಟೇ. ಫಾಲೋ ಹೇಗೆ ಮಾಡಬೇಕು, ಇದನ್ನ ಈ ಸಬ್ಜೆಕ್ಟಲ್ಲಿ ಹೇಗೆ ಬರಬೇಕು, ಈ ಸಬ್ಜೆಕ್ಟ್ನ ಹೇಗೆ ಫಾಲೋ ಮಾಡಿ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಯಾವ ಟೆಕ್ನಿಕ್ಸ್ ಯಾವ ರೀತಿ ಮಾಡಬೇಕು ಅನ್ನೋದು ತುಂಬ ಜನರಿಗೆ ಡೌಟ್ ಇದೆ, ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗಾಗಿ ಈಗಾಗಲೇ ನಾವು LKG ಇಂದ ಡಿಗ್ರಿವರೆಗೂ ಹೋಗ್ಬಿಟ್ಟಿದ್ದೀವಿ. ನಮ್ಮ ಸಬ್ಜೆಕ್ಟಲ್ಲಿ ಅಂದರೆ ಡಿಗ್ರಿ ಲೆವೆಲ್ವರೆಗೂ ಹೋಗಿದ್ದೀವಿ. ಎಲ್ಲ ವಿಡಿಯೋಸು ನೀವು ನೋಡೋದಾದರೆ ಆ ಲೆವೆಲ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗಿದ್ದೀನಿ. ಈಗ ಮತ್ತೆ ತುಂಬ ಜನ ಹೊಸಬ್ರು ಬಂದಿದ್ದಾರೆ, ಅವ್ರಿಗೆಲ್ಲ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಫಾಲೋ ಮಾಡಬೇಕು, ಯಾವ ವಿಡಿಯೋಸ್ ನೋಡಬೇಕು, ಯಾವ ಟೆಕ್ನಿಕ್ಸ್ನ ಫಾಲೋ ಮಾಡಬೇಕು, ಯಾವ ಪ್ರಾಬ್ಲಮ್ಸ್ಗೆ ಯಾವ ಸೊಲ್ಯೂಷನ್ನ ಹುಡ್ಕೋಬೇಕು ನಮ್ಮ ಜೀವನದಲ್ಲಿ ಅನ್ನೋದನ್ನು ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ, ಡೌಟ್ಸ್ ಇದೆ, ಕ್ವಶನ್ಸ್ ಇದೆ. ಸೊ ಅವ್ರಿಗಾಗಿ ಆ್ಯಂಡ್ ನಿಮಗೂ ಹಳಬ್ರಿಗೂ ಸಹ ರಿವೈಸ್ ಆಗುತ್ತೆ. ಸೊ ಫಸ್ಟಿಂದ ವಿಡಿಯೋಸ್ ಎಪಿಸೋಡ್ 1 ಈ ವಿಡಿಯೋ 1 ಅನ್ಕೊಳ್ಳಿ. ಸೊ ಎಪಿಸೋಡ್ 1 ನೀವು ಇವಾಗ ನೋಡ್ತಾ ಇದ್ದೀರಾ. ಎಲ್ಲ ಪಿನ್ ಟು ಪಿನ್ ಫಾಲೋ ಆಗಿ ಪ್ರತಿಯೊಂದು ಎಪಿಸೋಡ್ 1 ಹಿಡಿದು ನೀವು ನೋಡೋಣ ಮುಂದೆ ಎಷ್ಟು ಎಪಿಸೋಡ್ಸ್ ಆಗುತ್ತೆ ಅಂತ. ಎಪಿಸೋಡ್ಸ್ ಮೂಲಕ ನಾನು ನಮ್ಮ ಸಬ್ಜೆಕ್ಟ್ನ ನಿಮಗೆ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಎಲ್ಲರೂ ಹೊಸೊಬ್ಬರಾಗಲಿ, ಇನ್ನು ಮುಂದೆ ನಮ್ಮ ಬರುವ ಹೊಸ ಸಬ್ಸ್ಕ್ರೈಬರ್ಸ್ಗೂ, ನಿಮಗೂ ಹಳೆಯೊಬ್ರಿಗೂ ಎಲ್ಲರಿಗೂ ಈ ವಿಡಿಯೋಸ್ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಫಾಲೋ ಆಗಿ, ಕರೆಕ್ಟಾಗಿ ಫಾಲೋ ಆಗಿ ಇಂಪ್ಲಿಮೆಂಟ್ ಮಾಡಿ. ಜಸ್ಟ್ ನೋಡೋದಲ್ಲ, ಅದನ್ನು ನಾವು ಹೇಳೋದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಸೊ ಅದೆಲ್ಲ ನಾವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಈಗ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ, ನಮ್ಮ ಒಂದು ಲೈಫ್ ಸ್ಟೈಲ್ ಏನು, ಪ್ರತಿದಿನ ಬೆಳಗ್ಗೆ ನಿದ್ದೆ ಎದ್ದಾಗಿಂದ ರಾತ್ರಿ ನಿದ್ದೆ ಮಲಗುವವರೆಗೂ ನಮ್ಮ ದಿನನಿತ್ಯದ ಒಂದು ಜೀವನ ಹೇಗಿರುತ್ತೆ, ನಮ್ಮ ಮಾತು ಹೇಗಿರುತ್ತೆ, ನಮ್ಮ ಬಿಹೇವಿಯರ್ ಹೇಗಿರುತ್ತೆ, ಇದನ್ನೆಲ್ಲ ಹೇಗೆ ನಮ್ಮ ಒಂದು ಜೀವನದ ಮೇಲೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಳ್ಳೇಬೇಕಾದ ಒಂದು ಅಂಶ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬ ಜನರು ಇದೆಲ್ಲ ತಿಳ್ಕೊಳ್ದಿರೇನೆ ಸಬ್ಜೆಕ್ಟ್ನ ಜಸ್ಟ್ ಟೆಕ್ನಿಕ್ಸ್ನ ನೋಡಿ ಟೆಕ್ನಿಕ್ಸ್ನ ಫಾಲೋ ಮಾಡಿಬಿಡ್ತಾರೆ. ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಸ್ಟೆಪ್. ಸೊ ಅದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋಸ್ನಲ್ಲಿ ಕೊಡ್ತಾ ಇರ್ತೀನಿ. ಇವತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋಸ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿ, ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ. ಇಷ್ಟೇ. ಈ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಯಾಕೆ ಅಂತ ಹೇಳ್ತೀವಿ ಅಂದರೆ, ನೀವು ಎಷ್ಟು ಲೈಕ್ ಮಾಡ್ತೀರಾ, ಎಷ್ಟು ಶೇರ್ಸ್ ಮಾಡ್ತೀರಾ, ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರೋ, ನಿಮ್ಮಂಥವರಿಗೆ ಅಂದರೆ ಎಷ್ಟು ಕಷ್ಟಗಳಲ್ಲಿರೋರಿಗೆ ಈ ಸಬ್ಜೆಕ್ಟು, ಈ ವಿಡಿಯೋಸು ಅವ್ರಿಗೆ ಯೂಸ್ಫುಲ್ ಆಗುತ್ತೆ, ಸಹಾಯ ಆಗುತ್ತೆ ಅನ್ನೋದಷ್ಟೇ ನನ್ನ ಉದ್ದೇಶ, ಬೇರೆ ಇನ್ನೇನು ಇಲ್ಲ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, ಪ್ರತಿದಿನ ಬೆಳಗ್ಗೆ ಎದ್ದಾಗಿಂದ ನಾವೆಲ್ಲ ಏನು ಮಾಡ್ತೀವಿ? ಎದ್ದ ಕೂಡಲೇ, ಅದು ಎದ್ದೋಳೋದು ಕೂಡ ವೆರಿ ಇಂಪಾರ್ಟೆಂಟ್. ಇಲ್ಲಿ ಎದ್ದ ಕೂಡಲೇ ಪ್ರಶಾಂತವಾಗಿ ಎದ್ದೋಳಲ್ಲ, ಹಡಾವಿಡಿಯಾಗಿ ಎದ್ದು ಕೂಗಾಡ್ತಾ, ಅಯ್ಯೋ ಟೈಮ್ ಆಗೋಯ್ತಾ, ಟೈಮ್ ನೋಡಿ, ಕಿರ್ಚಾಡ್ತಾ, ಹೆಂಡತಿ ಮೇಲೆ, ಮಕ್ಳ ಮೇಲೆ, ಬಾಕ್ಸ್ ರೆಡಿ ಆಯ್ತಾ, ಆಫೀಸ್ ಟೈಮ್ ಆಯಿತು, ಬಾಸ್ ಬೈತಾರೆ, ಅದು ಇದು ಅಂದ್ಕೊಂಡು, ಅಥವಾ ಬಿಸ್ನೆಸ್ಗೆ ಟೈಮ್ ಆಗೋಯ್ತು, ಬಿಸ್ನೆಸ್ಗೆ ಹೋಗ್ಬೇಕು, ಮೈ ಗಾಡ್, ಆ ಥರ ತುಂಬ ಹಾತರವಾಗಿ ಎದ್ದೊಳ್ತಾರೆ. ಮಕ್ಕಳು ಅದೇ ರೀತಿ ಎಬ್ಬಿಸ್ತೀರಾ, ಎದ್ದಳು ಟೈಮ್ ಆಯಿತು ಅಂತ ಕಿರ್ಚಾಡ್ಕೊಂಡು ಅವ್ರಿಗೆ ಸ್ಕೂಲ್ಗೆ ರೆಡಿ ಮಾಡಿ, ಲೇಡೀಸು ಅವ್ರಿಗೆ ಬಾಕ್ಸಸ್ ರೆಡಿ ಮಾಡ್ತಾ, ಅವ್ರನ್ನ ಬೈತಾ, ಎಷ್ಟೋ ಶಬ್ದಗಳನ್ನ, ಬ್ಯಾಡ್ ವರ್ಡ್ಸ್ನ ಸಹ ಯೂಸ್ ಮಾಡ್ತೀರಾ ತುಂಬ ಜನ ಲೇಡೀಸು. ಸೊ ಎಬ್ಬಿಸೋ ವೇನೇ ರಾಂಗ್ ಇರುತ್ತೆ. ಆ ಥರ ಹಡಾವಡಿಯಾಗಿ ಮಕ್ಕಳನ್ನ ಹತ್ರವಾಗಿ ಎಬ್ಬಿಸ್ತೀರಾ, ಎದ್ದು ಸ್ಕೂಲ್ಗೆ ಹೆಂಗಂದ್ರೆ ಹಂಗೆ ಕಲಿಸ್ತಾ ಇರ್ತೀರಾ, ಮನೇಲಿ ಕಿರ್ಚಾಡ್ತಾ
ಕೂಗಾಡ್ತಾ. ಸೊ ಇದೆಲ್ಲ ಆದ್ಮೇಲೆ ಲೇಡೀಸ್ ಏನ್ ಮಾಡ್ತಾರೆ, ಎಲ್ಲ ಫ್ರೀ ಆಯ್ತು, ಮನೆಯಲ್ಲಿ ಕೆಲಸ ಮುಗೀತು, ಸೀರಿಯಲ್ಸ್. ಇನ್ನು ಕೆಲವರಿಗೆ ಎದ್ದ ಕೂಡಲೇ ನ್ಯೂಸ್ ಪೇಪರ್ ನೋಡುವ ಅಭ್ಯಾಸ ಇದ್ದೇ ಇರುತ್ತೆ. 100% ತುಂಬಾ ಜನರಿಗೆ, ಒಂದು 50 to 60% ಜನರಿಗೆ ನ್ಯೂಸ್ ಪೇಪರ್ ಓದುವ ಅಭ್ಯಾಸ ಇರುತ್ತೆ. ನ್ಯೂಸ್ ಪೇಪರ್ ಅಲ್ಲಿ ಏನಿರುತ್ತೆ, ಎಲ್ಲ ಕಂಪ್ಲೀಟ್ ನೆಗೆಟಿವ್ ನ್ಯೂಸ್, ನೆಗೆಟಿವ್ ರಾಜಕೀಯ, ಅದು ಕ್ರೈಮ್ ಸ್ಟೋರಿ, ಅವ್ರನ್ನ ಹತ್ಯೆ ಆಯ್ತು, ಇಲ್ಲಾಯ್ತು, ಆಕ್ಸಿಡೆಂಟ್ ಆಯ್ತು, ಇದೆಲ್ಲ ವಾಟ್ ನೆಗೆಟಿವ್ಸ್. ಸೊ ಬೆಳಗ್ಗೆ ಎದ್ದು ಕೂಡ ನೀವು ಏನ್ ನೋಡ್ತಾ ಇದ್ದೀರಾ, ನೆಗೆಟಿವ್ಸ್ನ ನೋಡ್ತಾ ಇದ್ದೀರಾ. ಮತ್ತೆ ಟಿವಿ ನೋಡುವ ಅಭ್ಯಾಸ ಇರುತ್ತೆ. ಟಿವಿಯಲ್ಲಿ ಒಳ್ಳೇದೇನಾದ್ರೂ ನೋಡ್ತೀರಾ, ಇಲ್ಲ ನ್ಯೂಸ್ ಏನ್ ನೋಡ್ತೀರಾ. ಫಸ್ಟ್ ಟಿವಿ ಆನ್ ಮಾಡಿದ ತಕ್ಷಣ ನ್ಯೂಸ್ ಚಾನಲ್ಲೇ ಓಪನ್ ಮಾಡ್ತೀರಾ. ಆ ನ್ಯೂಸ್ ಅಲ್ಲೂ ಕಂಪ್ಲೀಟ್ ಆಗಿ ನೆಗೆಟಿವ್ಸೇ ಇರುತ್ತೆ. ಅದಾದ್ಮೇಲೆ ಮತ್ತೆ ಕ್ರೈಮ್ ಸ್ಟೋರೀಸ್ ನೋಡೋ ಅಭ್ಯಾಸ ಇರುತ್ತೆ. ಮಲಗುವ ಮುನ್ನ ಕೂಡ ಕೆಲವರಿಗೆ ಕ್ರೈಮ್ ಸ್ಟೋರೀಸು, ಅದು ಇದು ಎಲ್ಲ ನೋಡಿ ಮಲಗ್ತೀರಾ. ಲೇಡೀಸ್ ಅಂತೂ ಸೀರಿಯಲ್ಸ್ಗೆ ಅಡಿಕ್ಟ್ ಆಗೋಗಿರ್ತಾರೆ ತುಂಬಾ ಜನ. ಆ ಸೀರಿಯಲ್ಸ್ ಅಲ್ಲಿ ಏನಿದೆಯಪ್ಪ ಅಂತದ್ದು, ಆ ಮನೆ ಹಾಲ್ ಮಾಡು, ಈ ಮನೆ ಹಾಲ್ ಮಾಡು, ಇವ್ರಿಗೆ ಫಿಟ್ಟಿಂಗ್ ಇಡು, ಅವ್ರಿಗೆ ಫಿಟ್ಟಿಂಗ್ ಇಡು, ಇಲ್ಲ ಬೇರೆಯವ್ರನ್ನ ಇದ್ ಮಾಡ್ಕೊ, ಒಬ್ಬೊಬ್ರಿಗೆ ಇಬ್ರಿಬ್ರು ಮೂವರು, ಆ ರೀತಿ ಕನೆಕ್ಷನ್ಸು, ಎಲ್ಲ ಅಕ್ರಮ ಸಂಬಂಧಗಳು, ಇವೆಲ್ಲ ಇದೆ ಈ ಸೀರಿಯಲ್ಸ್ ಅಲ್ಲಿ. ಇದ್ಬಿಟ್ರೆ ಇನ್ನೇನಿದೆ, ಕಂಪ್ಲೀಟ್ ನೆಗೆಟಿವ್ ನೆಗೆಟಿವ್. ಅಳ್ತಾ ಕುತ್ಕೊಂತೀರಾ, ಆ ಎಮೋಷನ್ಸ್ ಎಲ್ಲ ಹೋಗುತ್ತೆ, ನಿಮ್ಮಲ್ಲಿಗೆ ಮತ್ತೆ ಬ್ಯಾಕ್ ಆಗಿ ಬರುತ್ತೆ. ಸೊ ಇದೆಲ್ಲ ನಾವು ಮುಂದೆ ತಿಳ್ಕೊಂಡ್ ಬರೋಣ. ಸೊ ಈ ಅಭ್ಯಾಸಗಳು ಅದಾದ್ಮೇಲೆ ಇನ್ನು ಕೆಲವ್ರಿಗೆ ಫೋನ್ಗಳು ಟಿಕ್ಕು 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 ಅಂತ ರೀಲ್ಸ್ ನೋಡ್ತಾ ಇರ್ತಾರೆ. ಅದು ಬ್ಯಾಡ್ ಬರ್ಲಿ, ಗುಡ್ ಬರ್ಲಿ, ಇನ್ನೊಂದ್ ಬರ್ಲಿ, ಏನ್ ಬಂದ್ರು ರೀಲ್ಸ್ ನೋಡ್ಕೊಂಡು 1 hour 2 hour ಟೈಮ್ ಆಗೋದು ಗೊತ್ತಾಗೋದಿಲ್ಲ. ರೀಲ್ಸ್ ನೋಡ್ತಾನೆ ಇರ್ತೀರಾ. ಮಕ್ಕಳು ಅಷ್ಟೇ, ಗೇಮ್ಸ್ ಆಡ್ಕೊಂಡು ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ರಿ. ಟೀನೇಜರ್ಸ್ ಇಂದ ಹಿಡಿದು ಓಲ್ಡ್ ಏಜ್ ಪೀಪಲ್ ವರ್ಗೂನು ಈ ರೀಲ್ಸ್, ವ್ಲಾಗ್ಸ್, ಅವರು ಇವ್ರು ಅದು ಇದು ನೋಡ್ಕೊಂಡು ಟೈಮ್ ಪಾಸ್ ಮಾಡೋದೇ ಸರಿ ಆಗ್ತಿದೆ ಜೀವನದಲ್ಲಿ. ಸೊ ಅಂಡ್ ಇನ್ನು ಕೆಲವರು ಟೀನೇಜರ್ಸ್ ಅಲ್ಲಿ ಇಲ್ಲಿ ಅಡ್ಡ, ಅವ್ರದ್ದೇ ಆದ ಅಡ್ಡ, ಫ್ರೆಂಡ್ಸ್ ಅಡ್ಡನ ಇಟ್ಕೊಂಡು ಅಲ್ಲಿ ಫ್ರೆಂಡ್ಸ್ ಮೀಟ್ ಆಗ್ತೀರಾ, ಅವ್ರನ್ನ ಮಾತಾಡ್ತೀರಾ, ಅವ್ರ ಬಗ್ಗೆ ಆ ಕತೆ ಈ ಕತೆ ಮಾತಾಡ್ತೀರಾ. ಅಂಡ್ ಅಲ್ಲಿ ಹಳ್ಳಿಗಳಲ್ಲಿ, ಇಲ್ಲಂತ ಬಿಡಿ, ಸಿಟಿಗಳಲ್ಲಿ ಒಬ್ಬರ ಮನೆಗೆ ಹೋಗೋ ಒಂದು ಅಭ್ಯಾಸಗಳು ಕಮ್ಮಿ. ಆದ್ರೆ ಹಳ್ಳಿಯಲ್ಲಿ ಅವ್ರ ಮನೆ ಹತ್ರ ಹೋಗ್ತಾರೆ, ಎಲ್ಲಡಿಕೆ ಹಾಕೊಂಡು ಕುತ್ಕೊಂತಾರೆ. ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಅವ್ರ ಮನೆ ಮಾತು, ಇವ್ರ ಮನೆ ಮಾತು, ಹುಡುಗಿ ಹಿಂಗಂತೆ, ಹುಡ್ಗ ಹಿಂಗಂತೆ, ಅವರಿಬ್ರು ಓಡೋದಂತೆ, ನಿಮ್ ಗಂಡ ಹಿಂಗೆ, ಅವ್ರ ಗಂಡ ಹಿಂಗೆ. ಇನ್ನು ಸಿಟಿಯಲ್ಲಿ ಲೇಡೀಸು ಫೋನ್ ಕಾಲ್ ಬಂದ್ರೆ ಬರೀ ಏನ್ ಬಗ್ಗೆ ಮಾತಾಡ್ತೀರಾ ಹೇಳಿ? ನೀವ್ ಹೇಗಿದ್ದೀರಾ, ಯೋಗಕ್ಷೇಮ ಅಂದ್ರೆ ಕಾಯಿಲೆ, ನಿಮ್ಮ ಮಾವ ಚೆನ್ನಾಗಿದಾರ, ಹೆಲ್ತ್ ಚೆನ್ನಾಗಿದೆಯಾ, ಹೆಲ್ತ್ ಹೆಂಗಾಗಿದೆ, ಇಲ್ಲ ಅವರು ಇಲ್ಲಪ್ಪ ಹಂಗಿದೆ ಹಿಂಗಿದೆ, ಕಂಪ್ಲೀಟ್ ನೆಗೆಟಿವ್ಸ್. ಹಸ್ಬೆಂಡ್, ನೀವು ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳ್ಕೊಂತೀರಾ, ಅವರು ಅವ್ರ ಹಸ್ಬೆಂಡ್ ಬಗ್ಗೆ, ಮಕ್ಳ ಬಗ್ಗೆ ಎಲ್ಲ ಚಾಡಿಗಳು, ನೆಗೆಟಿವ್ ಮಾತುಗಳು. ನಾವು ಓದ್ತಾ ಇಲ್ಲ ಸರಿಯಾಗಿ, ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ, ಗೇಮ್ ಮಾಡ್ಕೊಂಡು ಕುತ್ಕೊ ಅಂತಾರೆ, ಇಲ್ಲ ಹುಡುಗಿರ್ ಜೊತೆ ಸುತ್ತ, ಏನೋ ಒಂದು ಎಲ್ಲ ಚಾಡಿಗಳು, ಈ ಎಲ್ಲ ಕಂಪ್ಲೀಟ್. ಸೊ ಮಲಗುವವರೆಗೂ ನೀವು ನ್ಯೂಸ್ ನೋಡ್ತೀರಾ, ಸೀರಿಯಲ್ಸ್ ನೋಡ್ತೀರಾ. ಏನಿದೆ ಅಲ್ಲಿ ಜೀವನದಲ್ಲಿ, ಎಲ್ಲಿದೆ ನೋಡಿ? ಬೆಳಗ್ಗೆ ಎದ್ದಾಗಿಂದ ನೀವು ಮಾಡೋ ಕಾರ್ಯಗಳು ಏನಿದೆ, ಇದ್ರಲ್ಲಿ ಏನಾದ್ರೂ ಪಾಸಿಟಿವಿಟಿ ಇದೆಯಾ ನಿಮ್ಗೆ? ವೇರ್ ಈಸ್ ದ ಪಾಸಿಟಿವ್ ಇನ್ ಯುವರ್ ಲೈಫ್? ಒಳ್ಳೆದ್ರ ಬಗ್ಗೆ ಏನಾದ್ರು ಮಾತಾಡಿದೀರಾ? ದುಡ್ಡು ಬಗ್ಗೆ ಏನಾದ್ರು ಮಾತಾಡಿದೀರಾ? ಐಶ್ವರ್ಯದ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದೀರಾ? ಮತ್ತೆ ಮಕ್ಕಳ ಎಜುಕೇಶನ್ ಹೇಗಿರುತ್ತೆ, ಫ್ಯೂಚರ್ ಬಗ್ಗೆ ಏನಾದ್ರು ಮಾತಾಡಿದೀರಾ? ಏನು ಇಲ್ಲ, ಎಲ್ಲ ನೆಗೆಟಿವ್ಸ್. ನೀವೇ ನೋಡ್ಕೊಳ್ಳಿ, ನಾನು ಹೇಳೋದಲ್ಲ. ಮಾರ್ನಿಂಗ್ ಇಂದ ಹಿಡಿದು ರಾತ್ರಿ ನೀವು ಮಲಗುವ ಒಂದು 11 ಗಂಟೆ ಆಗಿರ್ಬೋದು, ಕೆಲವರು 12 ಗಂಟೆವರೆಗೂ ನಿದ್ದೆ ಮಾಡೋದಿಲ್ಲ ಸಿಟಿಯಲ್ಲಿ. ಸೊ ಈ 12 o'clock ಮಾರ್ನಿಂಗ್, ಒಂದು 5 to ನೈಟ್ 12 o'clock ವರೆಗೂ ನೀವು ನಿಮ್ಮ ಅಭ್ಯಾಸಗಳು, ನಿಮ್ಮ ನಡವಳಿಕೆಗಳು, ನಿಮ್ಮ ಬಿಹೇವಿಯರ್, ನಿಮ್ಮ ಮಾತು ವೆರಿ ಇಂಪಾರ್ಟೆಂಟ್. ಇಲ್ಲಿ ಹೇಗಿದೆ ಹೇಳಿ? ನೀವೇನ್ ನೋಡ್ತಾ ಇದ್ದೀರಾ, ಏನ್ ಕೇಳಿಸ್ಕೊಂತಾ ಇದ್ದೀರಾ, ಏನ್ ಮಾತಾಡ್ತಾ ಇದ್ದೀರಾ, ಏನ್ ಥಿಂಕ್ ಮಾಡ್ತಾ ಇದ್ದೀರಾ, ಎವ್ರಿಥಿಂಗ್ ಪಾಯಿಂಟ್ಸ್ ಹಿಯರ್. ಅಂಡರ್ಲೈನ್ ಮೈ ಪಾಯಿಂಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಎವ್ರಿಥಿಂಗ್ ಈಸ್ ನೆಗೆಟಿವ್ ನೆಗೆಟಿವ್ ನೆಗೆಟಿವ್. ಮತ್ತೆ ಏನನ್ನ ಆಕರ್ಷಣೆ ಮಾಡ್ತಾ ಇದ್ದೀರಾ ನೀವು ಜೀವನದಲ್ಲಿ? ಪ್ರತಿ ನಿತ್ಯದ ಜೀವನದಲ್ಲಿ ನೀವು ಕಂಪ್ಲೀಟ್ ಆಗಿ ನೆಗೆಟಿವ್ಸ್ನ ಆಕರ್ಷಣೆ ನಿಮ್ಮ ಹತ್ರ ಮಾಡ್ಕೊಂತಾ ಇದೀರ. ಮತ್ತೆ ನೀವು ಪಾಸಿಟಿವ್ ಹೇಗೆ ಇರ್ತೀರಾ, ಪಾಸಿಟಿವ್ ಹೇಗ್ ಬರುತ್ತೆ ನಿಮ್ಮ ಹತ್ರ, ಪಾಸಿಟಿವ್ ಥಾಟ್ಸ್ ಹೇಗ್ ಬರುತ್ತೆ, ಪಾಸಿಟಿವ್ ಲೈಫ್ ನ ಫ್ಯೂಚರ್ ನ ಹೇಗ್ ನೋಡ್ತೀರಾ?
ಧನವಂತರಾಗ್ಬೇಕು, ಶ್ರೀಮಂತರಾಗ್ಬೇಕು, ದುಡ್ಡನ್ನ ಆಕರ್ಷಣೆ ಮಾಡಬೇಕು. ನಮ್ಮ ಸಬ್ಜೆಕ್ಟ್ ಅಲ್ಲಿ ನೀವು ಶ್ರೀಮಂತರಾಗಿ ನಮ್ಮ ಸೊಸೈಟಿಯಲ್ಲಿ ಒಳ್ಳೆ ನೇಮ್, ಫೇಮ್, ಸಕ್ಸಸ್ ಎಲ್ಲವನ್ನು ಪಡಿಬೇಕು ಅಂದ್ರೆ ಈ ರೀತಿ ನೆಗೆಟಿವ್ ಜೀವನನ ನೀವು ನಡೆಸ್ತಾ ನಾನು ಪಾಸಿಟಿವ್ನ ಆಕರ್ಷಣೆ ಮಾಡಬೇಕು, ನಾನು ಪಾಸಿಟಿವ್ ವ್ಯಕ್ತಿಗಳ ಜೊತೆ ಇರಬೇಕು, ಒಳ್ಳೆ ಫ್ರೆಂಡ್ಸ್ ಬೇಕು, ಒಳ್ಳೆ ರಿಲೇಶನ್ಶಿಪ್ ಬೇಕು, ಒಳ್ಳೆ ಹೆಲ್ತ್ ಬೇಕು, ದುಡ್ಡು ಬೇಕು, ಐಶ್ವರ್ಯ ಬೇಕು, ಎಲ್ಲ ಬೇಕು ಅಂದ್ರೆ ಹೇಗೆ ಸಾಧ್ಯ? ಇಟ್ಸ್ ಮೈ ಕ್ವಶನ್. ಹೌದಾ ಇಲ್ವಾ? ಹೌದು ಮೇಡಮ್, ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಅಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೌದು, ಎಸ್ ಯು ಆರ್ ಟ್ರೂ ಅಂತ ಕಮೆಂಟ್ ಮಾಡಿ. ಇದೇ ಅಲ್ವಾ ನಿಮ್ಮ, ನೀನು ನಾನು ಅಂತಲ್ಲ, ಇಲ್ಲಿ ನಮ್ಮ ಅಂತಾನೆ ಯೂಸ್ ಮಾಡ್ತೀನಿ. ಇದೇ ಅಲ್ವಾ ನಮ್ಮ ಪ್ರತಿನಿತ್ಯದ ಜೀವನದ ಕಾರ್ಯಗಳು. ಕಂಪ್ಲೀಟ್ ಆಗಿ ಎಲ್ಲಿದೆ ಪಾಸಿಟಿವ್? ನೀವೇ ಹೇಳಿ. ದೇರ್ ಇಸ್ ನೋ ಪಾಸಿಟಿವ್ ಅಟ್ ಆಲ್ ಇನ್ ಯುವರ್ ಲೈಫ್. ಮತ್ತೆ ಪಾಸಿಟಿವ್ ಲೈಫ್ ನ ಒಳ್ಳೆ ಧನವಂತವಾದ ಒಂದು ಜೀವನ ಅನುಭವಿಸ್ಬೇಕು, ಪಾಸಿಟಿವ್ ಲೈಫ್ ನ ಅನುಭವಿಸ್ಬೇಕು ಅಂದ್ರೆ ಸಾಧ್ಯ ಆಗತ್ತಾ? ಇಲ್ಲ ಡೈರೆಕ್ಟ್ ಆಗಿ ನಾನು ಟೆಕ್ನಿಕ್ಸ್ ಮಾಡ್ಬಿಡ್ತಾ ಇದ್ದೀನಿ, ಅಫರ್ಮೇಶನ್ ಮಾಡ್ಬಿಡ್ತಾ ಇದ್ದೀನಿ, ವಿಜುವಲೈಸೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ತುಂಬಾ ಜನ. ಬಟ್ ದೇರ್ ಇಸ್ ನೋ ರಿಸಲ್ಟ್ ಅಂತ ಕೇಳ್ತಾ ಇರ್ತಾರೆ. ಕಾರಣ ಇದೆ, ವಾಟ್ ಆರ್ ಯು ಇನ್ಸೈಡ್, ವಾಟ್ ಈಸ್ ಯುವರ್ ಇನ್ನರ್ ಮೈಂಡ್ ಹಿಯರ್. ಇಲ್ಲಿ ಏನು ನಿಮ್ಮ ಒಂದು ಇನ್ಸೈಡ್ ಏನಿದೆ ಅದನ್ನೇ ನೀವು ಆಚೆ ಆಕರ್ಷಣೆ ಮಾಡ್ತಾ ಇರ್ತೀರಾ. ಸೊ ಫ್ರೆಂಡ್ಸ್, ನೀವು ನಿಮ್ಮ ಲೈಫ್ ಹೇಗಿದೆ, ನಿಮ್ಮ ಒಂದು ಜೀವನ ಹೇಗಿದೆ, ನೀವು ಪ್ರತಿನಿತ್ಯ ಯಾವ ರೀತಿ ಮಾತಾಡ್ತಾ ಇದ್ದೀರಾ, ಯಾವ ರೀತಿ ನಡ್ಕೊಂತಾ ಇದ್ದೀರಾ, ಯಾರ ಜೊತೆ ಇದ್ದೀರಾ. ಸೊ ಫ್ರೆಂಡ್ಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ನೀವು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು, ಧನವಂತರಾಗಬೇಕು, ಶ್ರೀಮಂತರಾಗಬೇಕು, ದುಡ್ಡನ್ನ ಆಕರ್ಷಣೆ ಮಾಡಬೇಕು, ನೀವು ಒಂದು ಒಳ್ಳೆ ಡ್ರೀಮ್ ಲೈಫ್ನ ಆಕರ್ಷಣೆ ಮಾಡಬೇಕು, ಅದ್ಭುತವಾದ ಜೀವನನ ನೀವು ನೋಡಬೇಕು, ಜೀವಿಸ್ಬೇಕು ಅಂದ್ರೆ ನೀವು ಈ ವಿಡಿಯೋಸ್ನ ಫಾಲೋ ಆಗಿ ಯಾವ ರೀತಿ ನಿಮ್ಮ ಲೈಫ್ ಚೇಂಜ್ ಆಗಬೇಕು, ಯಾವ ರೀತಿ ನೀವು ಕಂಡ ಕನಸಿನ ಒಂದು ಫ್ಯೂಚರ್ನ ಹೇಗೆ ಆಕರ್ಷಣೆ ಮಾಡಬೇಕು, ದುಡ್ಡನ್ನ ಹೇಗೆ ಆಕರ್ಷಣೆ ಮಾಡಬೇಕು, ನೀವು ಶ್ರೀಮಂತಿಕೆನ ಹೇಗೆ ಆಕರ್ಷಣೆ ಮಾಡಬೇಕು, ಹೇಗೆ ಧನವಂತರಾಗಿ ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡಬೇಕು ಅನ್ನೋದನ್ನ ನಾನು ಪ್ರತಿ ವಿಡಿಯೋಸ್ನಲ್ಲೂ ತಿಳಿಸ್ತಾ ಹೋಗ್ತೀನಿ. ಸೊ ಈ ಎಪಿಸೋಡಿಂದ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ, ಹೊಸೊಬ್ರಾಗ್ಲಿ ಹಳೊಬ್ರಾಗ್ಲಿ ಅಂಡ್ ಮುಂದೆ ಬರುವ ನಮ್ಮ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಈ ವಿಡಿಯೋಸ್ ಎಪಿಸೋಡ್ 1 ಇಂದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಎಲ್ಲವೂ ಗೊತ್ತಾಗತ್ತೆ. ಸೊ ನೀವು ಬದಲಾದ್ರೆ ನಿಮ್ಮ ಮೈಂಡ್ ಸೆಟ್ ಬದಲಾಗತ್ತೆ, ನಿಮ್ಮ ಮೈಂಡ್ ಸೆಟ್ ಬದಲಾದ್ರೆ ನಿಮ್ಮ ಆರ ಬದಲಾಗತ್ತೆ, ನಿಮ್ಮ ಆರ ಬದಲಾದ್ರೆ ನಿಮ್ಮ ಸುತ್ತಲಿನ ಎನ್ವಿರಾನ್ಮೆಂಟ್ ಬದಲಾಗತ್ತೆ, ನಿಮ್ಮ ಸುತ್ತಲಿನ ಎನ್ವಿರಾನ್ಮೆಂಟ್ ಬದಲಾದ್ರೆ ನಿಮ್ಮ ಫ್ರೀಕ್ವೆನ್ಸಿ, ವೈಬ್ರೇಷನ್ಸ್, ಎನರ್ಜೀಸ್ ಎಲ್ಲವೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಗ ಯೂನಿವರ್ಸಲ್ಲಿ ಅಲೈನ್ ಆಗುತ್ತೆ. ಆಗ ನೀವು ಏನು ಕೋರ್ಕೊಂತೀರೋ ಅದು ನಿಮ್ಮ ಜೀವನದಲ್ಲಿಗೆ ನಿಮ್ಮ ಕಾಲಡಿಯಲ್ಲಿ ಬಂದು ನಿಲ್ಲುತ್ತೆ. ಇದು ಸತ್ಯ, 100%. ನೋಟ್ ಮೈ ವರ್ಡ್ಸ್. ಸೊ ಎಸ್ ಮ್ಯಾಮ್, ಪಾಸಿಟಿವ್ ಇರಕ್ಕೆ ನಾವು ಟ್ರೈ ಅಲ್ಲ, ಎಸ್ ವಿ ವಿಲ್ ಬಿ ಪಾಸಿಟಿವ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿ ವಿಡಿಯೋಸ್ನ ಫಾಲೋ ಆಗ್ತೀವಿ ಅಂತ, ಎಸ್ ವಿ ವಿಲ್ ಫಾಲೋ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಮುಂದೆ ಬರುವ ಎಲ್ಲ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಆಗಿ. ಸಬ್ಸ್ಕ್ರೈಬ್ ಆದ್ಮೇಲೆ ಕೆಳಗಡೆ ಕೊಟ್ಟಿರುವ ಒಂದು ಬೆಲ್ ಐಕನ್ ಬರುತ್ತೆ, ಆಲ್ ನೋಟಿಫಿಕೇಶನ್ಸ್ ಅಂತ ಪ್ರೆಸ್ ಮಾಡಿದ್ರೇನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಪರ್ಸನಲೈಸ್ಡ್ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ಸೊ ಥ್ಯಾಂಕ್ ಯು, love you all, bye bye.